ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ. ಮೊದಲಿಗೆ ವೇದಿಕೆಗೆ ಸ್ವಾಗತಿಸೋಣ ಉದ್ಘಾಟಕರಾಗಿ ಆಗಮಿಸಿರುವ ಮುಖ್ಯ ಅತಿಥಿಗಳು ಹಾಗೂ ಅತಿಥಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಬಳಗದವರನ್ನು. ಈ ದಿನ ನಮ್ಮ ಬೆಳಗಾವಿಯ DC ಸರ್ ಆಗಮಿಸಬೇಕಾಗಿತ್ತು, ಕಾರಣಾಂತರದಿಂದ ಬರಲಾಗಲಿಲ್ಲ. ಶ್ರೀ ನಾರಾಯಣ್ ಬರ್ಮನಿ, DCP ಕಾನೂನು ಮತ್ತು ಸುವ್ಯವಸ್ಥೆ ಬೆಳಗಾವಿ, ಇವರಿಗೂ ಸ್ವಾಗತ. ಲೆಫ್ಟಿನೆಂಟ್ ಕರ್ನಲ್ ದಿಲ್ಜಿತ್ ಸಿಂಗ್, ಹಿರಿಯ ನಾಯಕರ ವಿಭಾಗ ಶಿಬಿರ ಬೆಳಗಾವಿ. ಸುನಿಲ್ ಅಪ್ಟೇಕರ್, ಮಿಸ್ಟರ್ ಏಷ್ಯಾ ಬಾಡಿ ಬಿಲ್ಡರ್, ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು, ಇವರಿಗೂ ವೇದಿಕೆಗೆ ಸ್ವಾಗತ. ಶ್ರೀ ಯತೀಶ್, ಅಂತಾರಾಷ್ಟ್ರೀಯ ರೆಫರಿ, ಇವರಿಗೂ ಸ್ವಾಗತ. ಶ್ರೀ ಅಭಿಜಿತ್ ಯು, ರಾಜ್ಯ ಅಧ್ಯಕ್ಷರು, ಕರ್ನಾಟಕ ಜುಡೋ ಅಸೋಸಿಯೇಷನ್, ಇವರಿಗೂ ಸ್ವಾಗತ. ಶ್ರೀ ನಾಗರಾಜ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಆರ್ಮ್ಚೇರ್ ಜುಡೋ ಅಸೋಸಿಯೇಷನ್, ಇವರಿಗೂ ಸ್ವಾಗತ. ಶ್ರೀ ರವಿಕುಮಾರ್ ಸೇಠ್, ಜಂಟಿ ಕಾರ್ಯದರ್ಶಿ, ಕರ್ನಾಟಕ ಆರ್ಮ್ಚೇರ್ ಜುಡೋ ಅಸೋಸಿಯೇಷನ್, ಹಾಗೂ ಶ್ರೀ ಜಿತೇಂದ್ರ ಸಿಂಗ್, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ಆರ್ಮ್ಚೇರ್ ಜುಡೋ ಅಸೋಸಿಯೇಷನ್, ಇವರಿಗೂ ಸ್ವಾಗತ. ಶ್ರೀಮತಿ ತ್ರಿವೇಣಿ MN, ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತೆ, ಇವರಿಗೂ ಸ್ವಾಗತ. ಶ್ರೀಮತಿ ಸೋನಾಲಿ ಸರ್ನೋಬತ್, ಅಧ್ಯಕ್ಷರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆ, ಇವರಿಗೂ ಸ್ವಾಗತ. ಶ್ರೀ ಪ್ರಕಾಶ್ ಮುಗುಳಿ, ಉಪಾಧ್ಯಕ್ಷರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆ, ಇವರಿಗೂ ಸ್ವಾಗತ. ಶ್ರೀ ಬಸವರಾಜ್ ಕಡ್ಲಿ, ಉಪಾಧ್ಯಕ್ಷರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ, ಹಾಗೂ ಶ್ರೀ ಲಕ್ಷ್ಮಣ್ ಅಡಿಹುಂಡಿ, ಉಪಾಧ್ಯಕ್ಷರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆ, ಹಾಗೂ ವಕೀಲೆ ಪೂಜಾ ಗಾವಳೆ, ಜಂಟಿ ಕಾರ್ಯದರ್ಶಿ, ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆ, ಇವರಿಗೂ ಸ್ವಾಗತ. ಶ್ರೀ ಪ್ರಮೋದ್ ಸೂರ್ಯವಂಶಿ ಖಜಾಂಚಿ, ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆ, ಇವರಿಗೂ ಸ್ವಾಗತ. ಸಂತೋಷ್ ಕಂಗ್ರಾಳ್ಕರ್, ಕಾರ್ಯನಿರ್ವಾಹಕ ಸದಸ್ಯರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ, ಇವರಿಗೂ ಸ್ವಾಗತ. ಶ್ರೀಮತಿ ಭೈರವಿ ಮಜುಮ್ದಾರ್, ತಾಂತ್ರಿಕ ಆಯೋಗ, ಹವ್ಯಾಸಿ ಜೂಡೋ ಸಂಘ ಬೆಳಗಾವಿ ಜಿಲ್ಲೆ, ಇವರಿಗೂ ನಮ್ಮೆಲ್ಲರ ಹೃತ್ಪೂರ್ವಕ ಸ್ವಾಗತಗಳನ್ನು ಬಯಸೋಣ. ಕಾರ್ಯಕ್ರಮದ ಆಯೋಜನಕ್ಕೆ ಮುಖ್ಯ ಕರ್ತೃವಾದ ಕುಮಾರಿ ರೋಹಿಣಿ ಪಾಟೀಲ್, ಇವರಿಗೂ ಸ್ವಾಗತವನ್ನು ಕೋರೋಣ. ಈಗಾಗಲೇ ತಡವಾಗಿದೆ. ಈಗ ಕರ್ನಾಟಕ ರಾಜ್ಯ ಮಟ್ಟದ ಪ್ರಥಮ ಓಪನ್ ಜೂಡೋ ಪಂದ್ಯಾವಳಿಯನ್ನು ಆಯೋಜನೆ ಕಾರ್ಯಕ್ರಮ ಈ ದಿನ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಸಮಾರಂಭ, ದೀಪ ಪ್ರಜ್ವಲನೆಯಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸೋಣ. ಮುಖ್ಯ ಅತಿಥಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲಾ ಬಂಧುಗಳಿಂದ ಮೊಟ್ಟ ಮೊದಲಿಗೆ ವಿಘ್ನ ನಿವಾರಕ ಶ್ರೀ ವಿಘ್ನೇಶ್ವರನನ್ನು ಸ್ಮರಿಸುತ್ತಾ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ಗುರುಕುಲಕ್ಕೆ ವರವಾಗಿ ಉರಿದೋರೋ
ಮೂಲಕ್ಕೆ ವರವಾಗಿ ಉರಿತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುನಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈ ಕಾರ್ಯಕ್ರಮ ಪ್ರಾರಂಭ ಮಾಡಲು ಎಲ್ಲ ಬಂಧು ಬಾಂಧವರು ತಮ್ಮದೇ ಆದ ಒಂದು ರೀತಿಯಲ್ಲಿ ತನು ಮನ ಧನದಿಂದ ಈ ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡುತ್ತಿದ್ದಾರೆ. ಇವರಿಗೆಲ್ಲ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ಹಾರೈಸುತ್ತಾ ವಿಘ್ನೇಶ್ವರನು ಎಲ್ಲಾ ಕಾರ್ಯಗಳಿಗೆ ಶುಭವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ದೀಪ ಪ್ರಜ್ವಲನೆಗೆ ಮುಖ್ಯ ಅತಿಥಿಗಳನ್ನು ಕರೆತರಬೇಕು. ಶ್ರೀಯುತ ಬರ್ಮನಿ ಸರ್, ನಾರಾಯಣ್ ಬರ್ಮನಿ ಸರ್, ಡಿಸಿಪಿ, ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯವರು. ಜೋರಾದ ಚಪ್ಪಾಳೆ ಬನ್ನಿ ಮಕ್ಕಳೇ. ಇಂದು ಈ ದಿನ ಧನ್ಯವಾದಗಳು ಎಲ್ಲರಿಗೂ. ಈ ದಿನ ಈ ಪಂದ್ಯದ ಪ್ರಚಾರ ಹಾಗೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶಕರಿಗೆ ಮನಪೂರ್ವಕ ಅಭಿನಂದನೆಗಳು. ಕರ್ನಾಟಕದ ವಿವಿಧ ಕಡೆಗಳಿಂದ ಆಗಮಿಸಿರುವ ಪೋಷಕರು ಹಾಗೂ ಕ್ರೀಡಾಪಟುಗಳಿಗೆ ಸ್ವಾಗತವನ್ನು ಕೋರುತ್ತಾ ಬಾಗಲಕೋಟೆ, ಹುಬ್ಬಳ್ಳಿ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಬಿಜಾಪುರ, ಬೆಳಗಾವಿ, ಚಿಕ್ಕೋಡಿ, ಹಾವೇರಿ, ಉತ್ತರ ಕನ್ನಡ, ಮಣಕಪುರ ಉತ್ಸಾಹದಿಂದ ಬಂದಿರುವ ತಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಸಹಕಾರ ಹೀಗೆ ಮುಂದುವರಿಯುತ್ತಾ ಈ ಜೂಡೋ ಎನ್ನುವ ಈ ಕ್ರೀಡೆ ಉನ್ನತ ಮಟ್ಟಕ್ಕೆ ಏರಲಿ ಎಂದು ಆಶಿಸುತ್ತಾ ಜೋರಾದ ಒಂದು ಚಪ್ಪಾಳೆ ಈ ಮಹತ್ವಕ್ಕೆ. ಸಿಲುಕಗಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಮತಿಯಿಂದ ದುಡಿಯಿರೈ ಲೋಕದ ಹಿತಕ್ಕೆ. ಬಂಧು ಬಾಂಧವರೇ, ಜಾತಿ ಮತ ಪಂಥ ಬೇಡ ಯಾವುದೇ ಇಲ್ಲದೆ ಈ ಕ್ರೀಡೆಗಳು ಮುನ್ನಡೀತಾ ಇದೆ. ಇದಕ್ಕೆಲ್ಲ ಪ್ರೋತ್ಸಾಹದಿಂದ ನಮ್ಮ ಕೈಲಾದ ಪ್ರೋತ್ಸಾಹ ಸಹಾಯ ಮಾಡ್ತಾ ಇರೋಣ. ಈ ಎಲ್ಲ ಮಹನೀಯರು ಕೂಡ ಈ ದಿನ ಈ ಕಾರ್ಯಕ್ಕೆ ಇಂಥ ಶುಭ ದಿನ ತಂದುಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ವೈಯಕ್ತಿಕವಾಗಿ ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಉದ್ಘಾಟಕರಾಗಿ ಆಗಮಿಸಿರುವ ಸನ್ಮಾನ್ಯ ಶ್ರೀ ನಾರಾಯಣ ಬರ್ಮನಿ KSPS
ಪ್ರಸ್ತುತ ಬೆಳಗಾವಿಯಲ್ಲಿ ಡಿಸಿಪಿ ಆಗಿ ಕಾರ್ಯ ಸಲ್ಲಿಸುತ್ತಿದ್ದಾರೆ. ಬರ್ಮನಿ ಸರ್, ನನಗೆ ಖುಷಿ ಆಯ್ತು ಮರಳಿ ಗೂಡಿಗೆ ಸರ್. ತುಂಬಾ 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 ಒಂದು ಜೋರಾದ ಚಪ್ಪಾಳೆ. ತುಂಬಾ ಖುಷಿಯಾದ ವಿಷಯ, ಬಹಳ ಸಂತೋಷದ ಸಂಗತಿ. ಈ ದಿನ 8ನೇ ಬಂಟರು ಅಂದ್ರೆ ತಪ್ಪಾಗಲಾರದು ಬರ್ಮನಿ ಸರ್ ಅವರಿಗೆ. ಇವರ ಕಾರ್ಯಕ್ಷಮತೆಗೆ ಒಮ್ಮೆ ಜೋರಾದ ಚಪ್ಪಾಳೆ ಎಲ್ಲರಿಗ. ಸ್ವಾಗತ ಹಾಗೂ ಸನ್ಮಾನ ಶ್ರೀ ನಾಗರಾಜ್ ಪಾಟೀಲ್ ಅವರಿಂದ ಶ್ರೀ ನಾರಾಯಣ್ ಬರ್ಮನಿ ಸರ್ ಇವರಿಗೆ. ಕಿರು ಕಾಣಿಕೆ ಸನ್ಮಾನ ಸ್ವೀಕರಿಸಿದ ಬರ್ಮನಿ ಸರ್ ಅವರಿಗೂ ಹಾಗೂ ನಾಗರಾಜ್ ಪಾಟೀಲ್ ಸರ್ ಅವರಿಗೂ ಧನ್ಯವಾದಗಳು. ಶ್ರೀ ಸುನೀಲ್ ಅಪ್ಟೇಕರ್, ಶ್ರೀ ಏಷ್ಯಾ ಬಾಡಿ ಬಿಲ್ಡರ್ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರು. ಅತಿಥಿಗಳಿಗೆ ಶ್ರೀ ಬಸವರಾಜ್ ಕಡ್ಲಿ ಅವರಿಂದ ಸನ್ಮಾನ. ಜೋರಾದ ಚಪ್ಪಾಳೆ ಮಕ್ಕಳೇ. ಶ್ರೀಯುತ ಅಭಿಜಿತ್ ಯು, ರಾಜ್ಯ ಅಧ್ಯಕ್ಷರು, ಕರ್ನಾಟಕ ಆರ್ಚರ್ ಜೂಡೋ ಅಸೋಸಿಯೇಷನ್ ಇವರಿಗೆ ಶ್ರೀ ಪ್ರಮೋದ್ ಸೂರ್ಯವಂಶಿ ಅವರಿಂದ ಆತಿಥ್ಯ ಸನ್ಮಾನ. ಮಕ್ಕಳೇ ಚಪ್ಪಾಳೆ ಬರಲಿ. ಜೋರಾದ ಚಪ್ಪಾಳೆ. ಈ ಉದ್ಘಾಟನಾ ಕಾರ್ಯಕ್ರಮ ಮುಗಿದ ನಂತರ ಇನ್ನೇನು ಪಂದ್ಯಗಳು ಪ್ರಾರಂಭವಾಗುತ್ತವೆ. ಕಣ್ಮನ ಸೆಳೆಯುವ ಈ ಸೊಬಗಿನ ನೋಟವನ್ನು ಕಣ್ತುಂಬಿಕೊಳ್ಳುತ್ತಾ ಪ್ರೋತ್ಸಾಹಿಕ ನಾವು ಇದರೊಳಗೆ ಒಂದಾಗಿ ಭಾಗಿಯಾಗೋಣ. ಶ್ರೀ ಯತೀಶ್ ಅಂತಾರಾಷ್ಟ್ರೀಯ ರೆಫರಿ ಇವರಿಗೆ ಶ್ರೀ ದಯಾನಂದ್ ಬೋಗನ್ ಅವರಿಂದ ಸನ್ಮಾನ. ಜೋರಾದ ಚಪ್ಪಾಳೆ. ಶ್ರೀ ನಾಗರಾಜ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಆರ್ಚರ್ ಜೂಡೋ ಅಸೋಸಿಯೇಷನ್ ಇವರಿಗೆ ರಾಷ್ಟ್ರೀಯ ಪದಕ ವಿಜೇತ ರೋಹನ್ BS ಅವರಿಂದ ಸನ್ಮಾನ. ದಯವಿಟ್ಟು ಬೇಗ ಬೇಗ ವೇದಿಕೆಗೆ ಬರಬೇಕು.
ನಾಗರಾಜ್ ಪಾಟೀಲ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಆಮ್ಚೂರ್ ಜೂಡೋ ಅಸೋಸಿಯೇಷನ್, ರಾಷ್ಟ್ರೀಯ ಪದಕ ವಿಜೇತ ರೋಹನ್ BS ಇವರಿಂದ ಸನ್ಮಾನ. ಜೋರಾದ ಚಪ್ಪಾಳೆ. ಶ್ರೀ ರವಿಕುಮಾರ್ ಸೇಠ್, ಜಂಟಿ ಕಾರ್ಯದರ್ಶಿ. ಮುಂದಿನ ತಯಾರಿ ಓರಂಕರ್ ಇವರಿಂದ ಜೋರಾದ ಚಪ್ಪಾಳೆ ಮಕ್ಕಳೇ. ಇಂದು ನಾವು ನೀವು ಇಲ್ಲೆಲ್ಲ ಕೂಡಿದೀವಂದ್ರೆ ಕಾರಣಕರ್ತರು ಇವರೆಲ್ಲ. ಅದಕ್ಕಾಗಿ ಒಂದು ಜೋರಾದ ಚಪ್ಪಾಳೆಯ ಧನ್ಯವಾದ. ಶ್ರೀ ರವಿಕುಮಾರ್ ಸೇಠ್, ಜಂಟಿ ಕಾರ್ಯದರ್ಶಿ, ಕರ್ನಾಟಕ ಆಮ್ಚೂರ್ ಜೂಡೋ ಅಸೋಸಿಯೇಷನ್, ಶ್ರೀ ಓರಂಕರ್ ಇವರಿಂದ ಸನ್ಮಾನ. ಪ್ರಮೋದ್ ಸೂರ್ಯವಂಶಿ ಅವರಿಂದ ಶ್ರೀ ರವಿಕುಮಾರ್ ಸೇಠ್, ಜಂಟಿ ಕಾರ್ಯದರ್ಶಿ ಇವರಿಗೆ ಸನ್ಮಾನ ನಡೆಯುತ್ತಿದೆ. ಜೋರಾದ ಚಪ್ಪಾಳೆ. ಶ್ರೀ ಜಿತೇಂದ್ರ ಸಿಂಗ್, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ಆಮ್ಚೂರ್ ಜೂಡೋ ಅಸೋಸಿಯೇಷನ್ ಇವರಿಗೆ ಶ್ರೀ ರಾಮನಾಥ್ ಸೂರ್ಯವಂಶಿ. ಶ್ರೀ ಜಿತೇಂದ್ರ ಸಿಂಗ್, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ಆಮ್ಚೂರ್ ಜೂಡೋ ಅಸೋಸಿಯೇಷನ್ ಇವರಿಗೆ ಸನ್ಮಾನ. ಸಂತೋಷ್ ಕಂಗ್ರಾಳ್ಕರ್ ಅವರಿಂದ. ಜೋರಾದ ಚಪ್ಪಾಳೆ ಮಕ್ಕಳೇ. ಶ್ರೀಮತಿ ತ್ರಿವೇಣಿ MN, ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತೆ. ಇವರಿಗೆ ಅಂತಾರಾಷ್ಟ್ರೀಯ ಪದಕ ವಿಜೇತೆ ಶ್ರೀಮತಿ ರೇಖಾ ಮುಗಳಿ ಇವರಿಂದ ಸನ್ಮಾನ. ಶ್ರೀಮತಿ ತ್ರಿವೇಣಿ MN, ಜೀವಮಾನ ಸಾಧನೆ ಪ್ರಶಸ್ತಿ ಪುರಸ್ಕೃತೆ. ಅಂತಾರಾಷ್ಟ್ರೀಯ ಪದಕ ವಿಜೇತೆ ಶ್ರೀಮತಿ ರೇಖಾ ಮುಗಳಿ ಇವರಿಂದ ಸನ್ಮಾನ. ಅಂತಾರಾಷ್ಟ್ರೀಯ ಪದಕ ವಿಜೇತೆ ಶ್ರೀಮತಿ ರೇಖಾ ಮುಗಳಿ ಇವರಿಂದ ಶ್ರೀಮತಿ ತ್ರಿವೇಣಿ MN ಅವರಿಗೆ ಸನ್ಮಾನ. ಜೋರಾದ ಚಪ್ಪಾಳೆ ತರಲಿ. ನಾವೆಲ್ಲರಿಗೂ ನೋಡ್ತಿದ್ದೀವಿ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದ ಏನು ಚಿನ್ನದ, ಕಂಚಿನ ಹಾಗೂ ಬೆಳ್ಳಿಯ ಪದಕಗಳನ್ನು ಪಡೆದಂತ ಎಲ್ಲ ಕ್ರೀಡಾಪಟುಗಳು ಇಲ್ಲಿದ್ದಾರೆ. ಒಂಥರ ಎಲ್ಲಾ ದೇವತೆಗಳು ಒಂದಾದ, ಮುಕ್ಕೋಟಿ ದೇವತೆಗಳು ಒಂದಾದ ಸಮಾಗಮ ಕಾರ್ಯಕ್ರಮ ಅನಿಸ್ತಾ ಇದೆ ನನಗಂತೂ. ಜೋರಾದ ಒಂದು ಚಪ್ಪಾಳೆ. ಶ್ರೀಮತಿ ಸೋನಾಲಿ ಸರ್ನೋಬತ್, ಅಧ್ಯಕ್ಷರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್, ಬೆಳಗಾವಿ ಜಿಲ್ಲೆ ಇವರಿಗೆ ಶ್ರೀಮತಿ ಅಂಜಲಿ ಗಸಾರಿ ಇವರಿಂದ ಸನ್ಮಾನ. ಶ್ರೀಮತಿ ಸೋನಾಲಿ ಸರ್ನೋಬತ್, ಅಧ್ಯಕ್ಷರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್, ಬೆಳಗಾವಿ ಜಿಲ್ಲೆ ಶ್ರೀಮತಿ ಅಂಜಲಿ ಗಸಾರಿ ಅವರಿಂದ ಸನ್ಮಾನ. ಜೋರಾದ ಚಪ್ಪಾಳೆ. ಚಪ್ಪಾಳೆ ಹಾಕಿದಷ್ಟು ಕ್ರೀಡಾಪಟುಗಳಿಗೆ ಎಕ್ಸರ್ಸೈಸ್ ಆಗುತ್ತೆ. ಜೋರಾದ ಚಪ್ಪಾಳೆ. ಶ್ರೀ ಡಾಕ್ಟರ್ ಪ್ರಕಾಶ್ ಮುಗುಳಿ, ಉಪಾಧ್ಯಕ್ಷರು, ಹವ್ಯಾಸಿ ಜೂಡೋ ಅಸೋಸಿಯೇಷನ್, ಬೆಳಗಾವಿ ಜಿಲ್ಲೆ ಇವರಿಗೆ ರಾಷ್ಟ್ರೀಯ ಆಟಗಾರ ಭೂಷಣ್ ವಾನರಸೆ ಇವರಿಂದ ಸನ್ಮಾನ. ರಾಷ್ಟ್ರೀಯ ಆಟಗಾರ ಭೂಷಣ್ ವಾನರಸೆ.
ಶ್ರೀ ಪ್ರಕಾಶ್ ಬೊಗಳಿ, ಉಪಾಧ್ಯಕ್ಷರು ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆ. ಜೋರಾದ ಚಪ್ಪಾಳೆ. ಸನ್ಮಾನವನ್ನು ಸ್ವೀಕರಿಸಿದಂತ ಎಲ್ಲ ಮಹನೀಯರಿಗೂ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಜೋರಾದ ಚಪ್ಪಾಳೆ. ಈಗ ನಮ್ಮ ನಾರಾಯಣ್ ಬರ್ಮನಿ ಸರ್ ಅವರಿಂದ ಭಾಷಣ, ಮಕ್ಕಳಿಗಾಗಿ ಹಾಗೂ ಅವರ ಜೀವನದ ಸಾಧನೆ ನಿಮ್ಮಲ್ಲೂ ಬರಲಿ ಅನ್ನುವಂತ ಉದ್ದೇಶ, ನಿಮ್ಮ ಪ್ರೋತ್ಸಾಹದ ಹಿತನುಡಿಗಳು ಅವರಿಂದ. ಎಲ್ಲರಿಗೂ ನಮಸ್ಕಾರ. ಖುಷಿ ಆಗ್ತಿದೆ, ಬೆಳಗಾವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೂಡೋ ಓಪನ್ ಕಾಂಪಿಟೇಷನ್ ನಮ್ಮ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದಕ್ಕೆ ತಮ್ಗೆಲ್ಲರಿಗೂ ಕೂಡ ವೇದಿಕೆ ಮೇಲೆ ರಾಜ್ಯದ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಘಟಕರಿಗೂ ಎಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮದ ಸ್ಥಾನಿಕ ಉಸ್ತುವಾರಿ ಶ್ರೀಮತಿ ಸೋನಾಲಿ ಸರ್ನಬತ್ ಅವರೇ, ಶ್ರೀ ಮುಗುಳಿ ಅವರೇ, ಶ್ರೀ ಗಜಾನನ್ ಪಾಟೀಲ್ ರೇ, ಹಾಗೂ ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದ ನಿರ್ಣಾಯಕರಾಗಿ ಆಗಮಿಸುವ ಎಲ್ಲ ನಿರ್ಣಾಯಕರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಎಲ್ಲ ಕ್ರೀಡಾಪಟುಗಳೇ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ಈಗ ಎಲ್ಲರೂ ನಿರ್ಣಾಯಕರು, ನಿಮ್ ಕೋಚಸ್ ಎಲ್ಲರೂ ಕೂಡ ನಿಮ್ಗೆ ಗುರುಗಳಾಗಿದ್ದಾರೆ. ಎಲ್ಲರೂ ಸೈಲೆಂಟ್ ಆಗಿ ಕೊಡ್ಬೇಕು, ಅಟೆನ್ಷನ್ ಇರಬೇಕು ಸ್ಪೋರ್ಟ್ಸ್ ನಲ್ಲಿ. ಹಲೋ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರ್ಬೇಕಂತ. ನಿಮ್ಗೆಲ್ಲರಿಗೂ ಕೋಚಸ್ ಎಲ್ಲರೂ ಕೂಡ ನಿಮ್ಗೆ ಗುರುಗಳಾಗಿದ್ದಾರೆ. ಏನ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಎಲ್ಲ ಸೂಕ್ತ ಮಾರ್ಗದರ್ಶನ ಮಾಡ್ತಾರೋ. ಪ್ರತಿಯೊಂದು ಕಾಂಪಿಟೇಷನ್ ನಲ್ಲಿ, ಯಾವುದೇ ಫೀಲ್ಡ್ ಇರಲಿ, ಸ್ಪೋರ್ಟ್ಸ್ ಕಾಂಪಿಟೇಷನ್ ಇರಲಿ, ಬೇರೆ ಅಕಾಡೆಮಿಕ್ ಕಾಂಪಿಟೇಷನ್ ಇರಲಿ, ಯಾವುದೇ ಇದ್ದು ಕೂಡ ಒಂದು ಗುರಿ ಇರ್ಬೇಕಂತ. ಆ ಗುರಿ ಮುಟ್ಟೋದ್ರ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಷನ್ ಅಂತ. ಎಲ್ಲರೂ ಏಕಲವ್ಯ ಆಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಅರ್ಜುನ ಆಗ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆಲ್ಲ ಗೊತ್ತಿದೆ. ಎಲ್ಲರಿಗೂ ಕೂಡ ಒಂದು ಅಕ್ಷಯ ಕಣ್ಣು ಹೊಡಿಲಿಕ್ಕೆ ಅರ್ಜುನ್ ಒಬ್ಬನಿಂದ ಸಾಧ್ಯ ಆಯ್ತು, ಎಲ್ಲರಿಗೂ ಬೇರೆದವ್ರಿಗೆ ಯಾರಿಗೂ ಆಗ್ಲಿಲ್ಲ. ಯಾಕಂದ್ರೆ ಅವ್ನ ಗುರಿ ಸ್ಪಷ್ಟವಾಗಿತ್ತು. ಅದು ಅಕ್ಷಯ ಕಣ್ಣಷ್ಟೇ ಕಾಣಬೇಕು, ಅಕ್ಕಿ ಕಣ್ಣಷ್ಟೇ ಕಾಣ್ಬೇಕು, ಬೇರೆ ಏನೂ ಕಾಣಬಾರ್ದು. ನೀರಿನಲ್ಲಿ ನೋಡಿ ಹೊಡಿಬೇಕು ಅಂತೇಳಿ ಅದಕ್ಕೆ ಎಷ್ಟು ಕಾನ್ಸಂಟ್ರೇಷನ್, ಎಷ್ಟು ಶ್ರದ್ಧೆ, ನಿಷ್ಠೆ ಬೇಕಾಗ್ತದ ಅಂತೇಳಿ ತೋರಿಸ್ಕೊಡ್ತದ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ಬೇಕು. ಪ್ರತಿಯೊಂದು ಕಾಂಪಿಟೇಷನ್ ಎಲ್ಲರೂ ಗೆಲ್ಲಲಿಕ್ಕೆ ಆಗೋದಿಲ್ಲ. ಕಾಂಪಿಟೇಷನ್ ಅಂತ ಹೇಳಿದ ನಂತರ ಎಲ್ಲರೂ ಗೆಲ್ಲಕ್ಕೆ ಆಗೋದಿಲ್ಲ. ಕೆಲವ್ರು ಗೆಲ್ಬೇಕಾಗ್ತದ, ಇನ್ನು ಕೆಲವರು ಸೋಲ್ಬೇಕಾಗ್ತದ. ಆ ಸೋಲಿ ಗೆಲುವಿನ ಸೋಪಾನ ಅಂತ ಹೇಳಿ ನೀವೆಲ್ಲರೂ ಕೂಡ ಅತ್ಯಂತ ಕ್ರೀಡಾ ಮನೋಭಾವದಿಂದ ಹೋರಾಡಬೇಕು. ನಿಮ್ಗೆ ಸ್ಪೋರ್ಟ್ಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಒಂದೇ ಫೀಲ್ಡ್ ಇದೆ. ಬೇರೆ ಯಾವ್ದು ಶೈಕ್ಷಣಿಕ ಇರಂಗಿಲ್ಲ, ಯಾವುದೇ ರಾಜಕೀಯ ಇರಂಗಿಲ್ಲ, ಯಾವುದೇ ಒಂದು ಇಂಡಸ್ಟ್ರಿ, ಯಾವುದೇ ಬಿಸ್ನೆಸ್ ಕೂಡ ಓವರ್ ನೈಟ್ ನೀವು ಹೇರೋ ಆಗ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆಲ್ಲ ಬಹಳಷ್ಟು ಕ್ರೀಡಾಪಟುಗಳು ನೋಡಿದ್ರಿ. ನೀರಜ್ ಚೋಪ್ರಾ ಅಂತವ್ರು ಒಂದು ಕ್ಷಣದಲ್ಲಿ ಅವ ರಾಷ್ಟ್ರ ಮಟ್ಟದಲ್ಲಿ ಹೀರೋ ಆಗಿ ವಿಜೃಂಭಿಸ್ತಾನ. ಆತರ ನೀವೆಲ್ಲ ಬಹಳಷ್ಟು ಗೊತ್ತಿದೆ. ಕ್ರಿಕೆಟ್ ಅಂದ್ರೆ ನಮ್ಮ ಒಂದು ಜೀವನ ಆಗಿರ್ತದ. ಯಾರು ಕ್ರಿಕೆಟ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳೋರು ಇರೋದಿಲ್ಲ. ವಿರಾಟ್ ಕೊಹ್ಲಿನ ಎಲ್ಲರೂ ಕೂಡ ಬಹಳಷ್ಟು ಹೀರೋ ಆಗಿ ನೋಡ್ಕೊಂತೀರಿ. ಆದ್ರೆ ಹಿಂದ್ಗಡೆ ಶ್ರಮ, ತ್ಯಾಗ, ಅವನ ಪರಿಶ್ರಮ ಎಷ್ಟಿರ್ತದೆ ಅನ್ನೋದನ್ನ ಯಾರಿಗೂ ಗೊತ್ತಾಗೋದಿಲ್ಲ. ಅವತ್ತು ಆ ಫೀಲ್ಡ್ ನಲ್ಲಿ, ಆ ಇದರಲ್ಲಿ ಏನ್ ಸಕ್ಸಸ್ ಆದವ್ರು ಅಷ್ಟೇ ಗೊತ್ತಾಗ್ತಾರೆ. ಆದ್ರೆ ಅಷ್ಟೊಂದು ಶ್ರಮ ವಹಿಸಿ ಬಹಳಷ್ಟು ಅದನ್ನ ಆ ಸಾಧನೆ ಆ ಮಟ್ಟಕ್ಕೆ ಹೋಗ್ಲಾರ್ದವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಭವಿಷ್ಯದ ಒಂದು ಕ್ರೀಡಾ ಒಂದು ಭಾರತದ ಕ್ರೀಡೆಯ ಒಂದು ತಾರೆಯರಾಗಬೇಕು. ನೀವೆಲ್ಲರೂ ಕೂಡ ಅತ್ಯಂತ ನಿಷ್ಠೆಯಿಂದ ಮತ್ತು ಯಾವುದೇ ಫೀಲ್ಡ್ ಅಲ್ಲಿ ಇರ್ಲಿ, ಯಾವುದೇ ಇದಕ್ಕಿರ್ಲಿ,
ಡೆಡಿಕೇಶನ್ ಬೇಕಾಗ್ತದ. ಇಫ್ ಯು ಪುಟ್ 100%, ಡೆಫಿನೆಟ್ಲಿ ವಿಲ್ ಬಿ ಅಚೀವ್. ಯಾರು ಕೂಡ ಶಾರ್ಟ್ಕಟ್ ಇರೋದಿಲ್ಲ, ಯಾವುದೇ ಸಾಧಕರು ಕೂಡ. ಯಾಕಂದ್ರೆ ನಾವು ಪ್ರತಿಯೊಂದು ಫೀಲ್ಡ್ ಅಲ್ಲಿ ನೋಡ್ತೀವಿ, ಸಚಿನ್ ತೆಂಡೂಲ್ಕರ್ ಇರ್ಬೋದು, ವಿರಾಟ್ ಕೊಹ್ಲಿನೇ ಇರ್ಬೋದು, ನಿಮಗೆ ಫೇವರೇಟ್ ಫಿಲ್ಮ್ ಸ್ಟಾರ್ಗಳೇ ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಎಜುಕೇಶನ್ ಫೀಲ್ಡ್ ನಲ್ಲಿ ಅತ್ಯಂತ ಸಾಧನೆ ಮಾಡೋದು ಯಾರು IAS IPS ಆಫೀಸರ್ಸ್ ಇರ್ಬೋದು, ನಿಮ್ಗೆ ಕಲಿಸಿದ ಗುರುಗಳು ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅವ್ರದೇ ಆದ ಒಂದು ಶ್ರಮ ಇರ್ತದೆ. ಮತ್ತೆ ಲೈಫ್ ನಲ್ಲಿ ಸೆಕೆಂಡ್ ಜನರೇಷನ್ ಯಾರು ಕೂಡ ಸಾಧನೆ ಮಾಡಿಲ್ಲ. ರಾಹುಲ್ ಗಾಂಧಿ ಮಗ ರಾಹುಲ್ ದ್ರಾವಿಡ್ ಮಗ ಒಳ್ಳೆ ಕ್ರಿಕೆಟರ್ ಆಗಕ್ಕಾಗ್ಲಿಲ್ಲ, ಸಚಿನ್ ತೆಂಡೂಲ್ಕರ್ ಮಗ ಕ್ರಿಕೆಟರ್ ಆಗ್ಲಿಲ್ಲ, ಅಮಿತಾಬ್ ಬಚ್ಚನ್ ಮಗ ಒಳ್ಳೆ ಫಿಲ್ಮ್ ಸ್ಟಾರ್ ಸೂಪರ್ ಸ್ಟಾರ್ ಆಗಕ್ಕಾಗ್ಲಿಲ್ಲ. ಎಲ್ಲರೂ ಕೂಡ ಫಸ್ಟ್ ಜನರೇಷನ್ ಅಲ್ಲಿ ನಮ್ಗೆಲ್ಲರಿಗೂ ಕೂಡ ಲಿಮಿಟೇಷನ್ಸ್ ಇರ್ತಾವ. ಆ ಲಿಮಿಟೇಷನ್ಸ್ ಮೀರಿ ನಾವು ಏನ ಪ್ರಯತ್ನ ಮಾಡ್ತೀವಿ, ಅತ್ಯಂತ ಶ್ರದ್ಧೆ ಮತ್ತು ಶ್ರಮ ವಹಿಸ್ತೀವಿ, ಆಗಷ್ಟು ನಾವು ಸಾಧನೆ ಮಾಡ್ಲಿಕ್ಕೆ ಆಗ್ತದ. ಎಕ್ಸ್ಕ್ಯೂಸಸ್ ಬಹಳಷ್ಟು ಇರ್ತಾವ ಸಾಧನೆ ಮಾಡ್ಲಿಕ್ಕೆ. ನನಗೆ ಹಂಗ ಆಗ್ಬೇಕಾಗಿತ್ತು, ನಮ್ಮ ತಂದೆ ಹಿಂಗ್ ಸಪೋರ್ಟ್ ಮಾಡ್ಬೇಕಾಗಿತ್ತು, ನಮ್ ಗುರುಗಳು ಹಂಗ್ ಕಲಿಸ್ಲಿಲ್ಲ ಅಂತ ಹೇಳಲಿಕ್ಕೆ ಯಾರು ಇರೋದಿಲ್ಲ. ಫಸ್ಟ್ ಟೈಮ್ ಅಚೀವರ್ಸ್ ಏನ್ ಇರ್ತಾರಲ್ಲ, ಅವ್ರು ಯಾರು ಕೂಡ ಅವ್ರಿಗೆ ಇತಿಮಿತಿಗಳನ್ನ ಮೀರಿ ಅವರು ಸಾಧನೆ ಮಾಡಕ್ ಆಗ್ತಿರ್ತದ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಾಧನೆ ಮಾಡ್ರಿ. ನಿಮ್ಗೆಲ್ಲರಿಗೂ ಕೂಡ ಬೆಳಗಾವ್ ಜೂಡೋ ಅಸೋಸಿಯೇಷನ್ ಅವರು ಮತ್ತು ರಾಜ್ಯ ಜೂಡೋ ಅಸೋಸಿಯೇಷನ್ ಅವರು ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಬೆಳಗಾವಿ ಅಂತಲ್ಲಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ರಾಜ್ಯ ಮಟ್ಟದ ಮೊದಲನೇ ಜೂಡೋ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ರಿ. ನಿಮ್ಮ ಏನ್ ಇತಿಮಿತಿಗಳನ್ನ ಮೀರಿ ಬೇರೆದವ್ರಿಗೂ ಸಾಕಷ್ಟು ಕೆಲವೊಂದು ಲಿಮಿಟೇಷನ್ಸ್ ಇರ್ತಾವ. ನಾನು ಏನ್ ಮಾಡ್ತೀನಿ ಅದಷ್ಟೇ ಲಿಮಿಟೇಷನ್ ಇರ್ತದೆ. ಬೇರೆದವ್ರು ನೋಡಿ ಕಲೀಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸಂಘಟಕರಿಗೆ ಅಭಿನಂದನೆ ಹೇಳ್ತಾ, ನಿಮ್ಗೆಲ್ಲರಿಗೂ ಕೂಡ ಶುಭ ಹೇಳ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಅವಕಾಶ ಕೊಟ್ಟದಕ್ಕೆ ಎಲ್ಲ ಸಂಘಟಕರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ನಮ್ಮ ಬರ್ಮನಿ ಸರ್ ಅವರಿಗೆ. ಈಗ ಮುಂದಿನ ಭಾಷಣವನ್ನು ಮಾಡಲು ಅಭಿಜಿತ್ ಸರ್ ಬರುತ್ತಿದ್ದಾರೆ. ರಾಜ್ಯ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಕರ್ನಾಟಕ ಜೂಡೋ ಅಸೋಸಿಯೇಷನ್ ಇವರು ಈಗ ಮಾತನಾಡುತ್ತಾರೆ. ನಾವು ಹೆಮ್ಮೆ ಪಡುವ ವಿಷಯ ಏನಂದರೆ ನಮ್ಮ ಸಾಯಿ ಜಗದೀಶ್ ಬಂಗೇಲ್ ಅವರು ನಮ್ಮ ಜೊತೆ ಇರೋದು. ನಮ್ಮ ಕರ್ನಾಟಕದವರು. ಇವರ ಕುಟುಂಬ ಸುಮಾರು 80 ವರ್ಷಗಳ ಹಿಂದೆ ಶ್ರೀ ರವೀಂದ್ರನಾಥ್ ಠಾಗೂರ್ ಜಿ ಅವರ ಜೊತೆ ಇಂಡಿಯಾಗೆ ಜೂಡೋ ಅನ್ನು ಇಂಟ್ರೊಡ್ಯೂಸ್ ಮಾಡಿದರು. ಕರ್ನಾಟಕ ಅಮೇಚರ್ ಜೂಡೋ ಅಸೋಸಿಯೇಷನ್ ಮುಖ್ಯ ಗುರಿ ಏನೆಂದರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾವು ಜೂಡೋ ಅಂದರೇನು ಹಾಗೂ ಜೂಡೋಯಿಂದ ಬರುವ ಬೆನಿಫಿಟ್ಸ್ ಅನ್ನು ತಿಳಿಸುವುದು. ಇಲ್ಲಿ ಬರುವ ಎಲ್ಲ ಯುವಕರಿಗೆ I would like to tell judo is not only make you a sports person, it also gives you various career opportunities in government fields, government departments, and on behalf of Karnataka Amateur Judo Association, I would like to tell we will be conducting more such tournaments across Karnataka for everyone to get a chance, everyone to participate in it, and to create awareness on judo. ಈ 4 ಮಾತುಗಳನ್ನು ಮುಗಿಸಲು ನಮ್ಮ ಕರ್ನಾಟಕ ಅಮೇಚರ್ ಜೂಡೋ ಅಸೋಸಿಯೇಷನ್ ಟೀಮ್ಗೆ ಹಾಗೂ ಬೆಳಗಾವಿ ಅಸೋಸಿಯೇಷನ್ ಟೀಮ್ಗೆ
Thank you so much. ಧನ್ಯವಾದಗಳು ಅಭಿಜಿತ್ ಸರ್ ಅವರಿಗೆ. ಈಗ ಶ್ರೀಯುತ ನಾರಾಯಣ ವರ್ಧನಿ ಸರ್ ಅವರಿಗೆ ಕೆಲಸದ ನಿಮಿತ್ತ ಅರ್ಜೆಂಟ್ ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಭಾವನೆಯನ್ನು ಹಂಚಿಕೊಂಡು ನಿಮ್ಮ ನಡುವೆ ಇದ್ದಕ್ಕೆ ಜೋರಾದ ಒಂದು ಚಪ್ಪಾಳೆ ನಾರಾಯಣ ವರ್ಧನಿ ಸರ್ ಅವರಿಗೆ. ಈಗ ಮುಂದಿನ ಕಾರ್ಯಕ್ರಮ ಸುನಿಲ್ ಅಪ್ಟೇಕರ್ ಸರ್ ಇವರಿಂದ ಒಂದೆರಡು ಯುಕ್ತ ನುಡಿಗಳು. ಮಕ್ಕಳ ಕಾರ್ಯಕ್ರಮ ಸಪ್ಪೆ ಸಪ್ಪೆ ಆಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಜೋರಾಗಿ उपस्थित सभी मान्यवर, यहाँ उपस्थित सभी प्लेयर्स, आप सबको मेरा नमस्कार। यदि आज मुझे आप सभी को देखकर बहुत खुशी हो रही है, इसलिए सबसे पहले मैं बेलगाम का जो एमेच्योर जुडो एसोसिएशन है, उनके सभी पदाधिकारी जो है उनका अभिनंदन करता हूँ और उनका आभार भी मानता हूँ, क्योंकि उन्होंने बहुत बड़ा काम किया है। बेलगाम एक ऐसा शहर है जिन्होंने अच्छे स्पोर्ट्समैन देश के लिए दिए हैं। अभी जुडो का कॉम्पिटिशन चल रहा है, तो मैं इसका जो फाउंडेशन है ना, जहां तक मुझे नॉलेज है जुडो का, त्रिवेणी मैडम ने बेलगाम में मतलब रन किया था, और उसके बाद में रोहिणी पाटिल, यहाँ पूजा गावड़े मैडम है, मलप्रभा जाधव है, इन्होंने बेलगाम का नाम जो है वो इंटरनेशनल लेवल पर जाकर रख दिया, रोशन कर दिया। जब खेल की बात होती है ना, खेल कौन सा भी खेलो उसके लिए एक्सरसाइज करना जरूरी है। जब आप बातें सुनते हो अभी चाइल्डहुड से ही आपको सभी को वो एक आदत करनी चाहिए, इट शुड बी अवर लाइफस्टाइल एक्सरसाइज। क्योंकि ये जो फिटनेस की बात आती है ना, वो एक्सरसाइज से आपको फिटनेस मिलेगा। आप सभी सुनते हैं वर्ड कि बाबा फिटनेस, फाइनली फिटनेस मतलब क्या है? आप किसी को मालूम है फिटनेस क्या होता है? फिटनेस मतलब क्या है मालूम है? स्पोर्ट्स में हर एक स्पोर्ट्स, कौन सा भी स्पोर्ट्स हो तो उसमें फिटनेस बहुत इंपॉर्टेंट है। फिटनेस का एक छोटा सा मतलब मैं आपको बताता हूं। हम कौन सा भी काम लंबे समय तक बिना थके कर सके, हम जो कुछ भी खाते हैं उसका डाइजेशन हमको प्रॉपर हो, हमारा मलमूत्र विसर्जन जो है वो प्रॉपर हो, हमारे अंदर फ्लेक्सिबिलिटी रहे,
ये सब कुछ चीजें जो है वो फिटनेस में आती है। और फिटनेस कब प्राप्त होता है? जब हम हमारे दिनचर्या में एक्सरसाइज करें, डेली एक्सरसाइज की आदत लगा कर लें। कौन सा भी स्पोर्ट्स के लिए एक्सरसाइज बहुत जरूरी है। आपको मालूम है, एक छोटा बच्चा जब पैदा होता है वो माँ का दूध भी अपने हाथ पांव हिलाने के बाद ही डाइजेस्ट करता है। मतलब भगवान ने दिया हुआ एक अच्छा गिफ्ट जो है एक्सरसाइज है। लेकिन हम जब जैसे जैसे बड़े हो जाते हैं हमारी आदत को छूट जाती है, एक्सरसाइज से हम दूर चले जाते हैं। यहाँ उपस्थित जो पेरेंट्स है, यहाँ बच्चों के जो पेरेंट्स है, मैं पहले उनको थैंक्स बोलना चाहता हूँ, क्योंकि आजकल बहुत कम पेरेंट्स है जो अपने बच्चों को ऐसा बोलते हैं कि जाओ खेलो, क्योंकि स्टडीज का जो बोझ उनके कंधों पर है उसके आगे उनको खेल नहीं दिखाई देता, कुछ नहीं दिखाई देता। घर में बैठकर मतलब सिर्फ रहना, खेल से दूर चले जाते हैं। एक्चुअली स्पोर्ट्समैन आर द रियल एम्बेसडर ऑफ आवर कंट्री। तो स्पोर्ट्स में अचीव करने के लिए कौन सा भी जब हम गेम करते हैं, यहाँ बैठे हुए जो स्पोर्ट्समैन है उनको लगता है कि हमको भी एक अच्छा नाम रोशन करना है, हमको भी इंडिया के लिए खेलना है, हमको भी इंडिया का ब्लेजर पहनना है। यहाँ जो बैठे हैं अभी इनके लिए इंस्पिरेशन हमारी रोहिणी पाटिल मैडम द्वारा होगी। तो उनको देखकर वो खेलते हैं, उनको सोचते हैं कि मुझे भी ऐसा बनना है, मुझे भी ऐसा मेडल लाना है, लेकिन उसके पीछे की मेहनत वो भूल जाते हैं। कौन सा भी गेम में अचीवमेंट करना है तो कुछ बातें याद रखना है, स्पेशली 3D प्रोग्राम। आपका डेडिकेशन, डिवोशन और डिटर्मिनेशन, और उसके साथ में डिसिप्लिन बहुत जरूरी है। खेल में डिसिप्लिन बहुत ही जरूरी है, वो आपके अंदर आना चाहिए। जब कौन सा भी काम आप डिसिप्लिन से, प्लान से करते हो ना, तो आप अपना टारगेट अचीव कर सकते हो। मैं मेरे बारे में जब सुनता हूँ, मैं जब देख रहा था, मैं आप सभी को देख रहा था, तो आपकी उम्र का जब मैं था तो मैं कौन से भी स्पोर्ट्स में पार्टिसिपेट नहीं करता था, बहुत ही शाई था, बहुत ही वीक था। एक जीवन में अंदर आता है, एक टर्निंग पॉइंट आ जाता है। 1981 की बात है और मैं एयरफोर्स के सिलेक्शन के लिए गया था। उधर मेरा चेस्ट कम था, इसलिए मुझे रिजेक्ट कर दिया, मैं वापस आ गया। वो इंसल्ट था मेरे लिए। उसके बाद में मेरे पिताजी एक सर्विसमैन थे, उनको मेरा चलना, मेरा उठना बैठना अच्छा नहीं लगता था, क्योंकि कुछ भी अंदर मेरे कॉन्फिडेंस ही नहीं था। तो उन्होंने भी मुझे एक स्लैप दे दिया, कान के नीचे लगा दिया और मुझे बोला कि जाओ एक्सरसाइज स्टार्ट करो। जब उस वक्त मैंने फर्स्ट टाइम एक्सरसाइज जिम में कदम रखा और मेरा एक्सरसाइज स्टार्ट हो गया। तो फ्रेंड्स, मैं आपको बताना चाहता हूँ कि एक्सरसाइज ने बहुत कुछ मुझे दिया, नाम, फेम, आप मेरे अंदर का एक कॉन्फिडेंस, और सब कुछ एक्सरसाइज ने दिया। एक्सरसाइज बहुत ही इंपॉर्टेंट है। आप स्कूल में पढ़ते हो कि हेल्थ इज वेल्थ, लेकिन आई कैन से हेल्थ इज मोर देन वेल्थ। जब आप प्रैक्टिस करते हो, एक ध्येय प्राप्ति के लिए आप जो कोशिश करते हो, एक डिसाइड करते हो कि मुझे एक ऐसा करना है, मुझे एक गोल अचीव करना है, तो उसके पीछे आपकी लगन, आपकी मेहनत, ऑनेस्टी से मेहनत बहुत इंपॉर्टेंट है। मैंने कार्ल लुइस जानते हो, ओलंपियन है, बहुत बड़ा एथलीट था। तो उनका एक क्लिपिंग देखा था, तो वो ग्राउंड पर ऐसा सोते थे और उनके साइड से घोड़े, हॉर्स दौड़ते थे, वो उनके स्टेप्स ऑब्जर्व कर रहा था। मेरा कहने का मैं इसलिए बता रहा हूँ क्योंकि आपके खेल में छोटी छोटी सी टेक्निक्स होती है और आपके कोच ही आपको बता सकते हैं, और टेक्निक्स सीखना बहुत ही जरूरी है। मैं मेरा इंसिडेंट थोड़ी देर पहले मैं शेयर कर रहा था। 1986 की बात है, मैं CISF में था उस वक्त, और स्पोर्ट्स का हमारा ट्रेनिंग चल रहा था। तो ट्रेनिंग के वक्त सभी स्पोर्ट्समैन आए थे, हर एक स्पोर्ट्समैन उसमें था, जुडो थे, रेसलर थे, बॉडी बिल्डर्स थे, वेट लिफ्टर्स थे, सभी स्पोर्ट्समैन थे। तो मैं रेसलर्स के साथ भी कुश्ती खेलता था। मेरे अंदर पावर थी, लेकिन उनके पास टेक्निक थी और मुझे गिरा देते थे। मेरा एक फ्रेंड था जुडो प्लेयर, राजेंद्र यादव बोलकर, इंटरनेशनल जुडो प्लेयर था। उसने मुझे बोला कि सुनील, नहीं आपको ऐसा नहीं करना चाहिए, कोई जब आपको ऐसा पकड़ेगा तो आप उसको इधर प्रेस करो। छोटी सी टेक्निक थी, उसके बाद में वो मुझे कभी भी गिरा नहीं सके। इसका मतलब क्या है, टेक्निक्स इसमें बहुत इंपॉर्टेंट है। प्रैक्टिस करते रहो, प्रैक्टिस ही आपको परफेक्ट बनाएगी। एम रखो कि मुझे एक बड़ा एम करना, ओलंपिक्स में मुझे पार्टिसिपेट करना है, तो जब वो एम आप फिक्स करोगे तो उसके पीछे दौड़ना चाहिए। आपको आती है
बहुत सारे मतलब ऑब्स्ट्रक्शंस आते हैं, लेकिन वो ओवरकम करने की ताकत अब आपको मिलती है स्पोर्ट्स की वजह से। मैं उम्मीद करता हूँ ये जो कि आपके एसोसिएशन सर्वोपत मैडम के अंडर में स्थापन हुआ है, बेलगाम से पक्का मतलब यहाँ से एक ओलंपियन तैयार होगा और उसके लिए स्पॉन्सर की भी जरूरत है, क्योंकि ये बच्चे जब होते हैं एथलेटिक्स में हो या जूडो प्लेयर्स हो, उन सभी उनको खेल के लिए प्लेटफॉर्म की जरूरत होती है। जब एक प्लेटफॉर्म देना है तो उसके लिए कुछ पैसा भी आता है, तो यही प्लेटफॉर्म की इससे मैं बेलगाम के जो बड़े बड़े धनिक लोग हैं, जो रिच लोग हैं, बिजनेसमैन है, उनको मैं एक मतलब निवेदन करता हूँ कि ऐसे स्पोर्ट्स के लिए आगे आओ, इनके लिए स्पॉन्सरशिप दे दो, ताकि बेलगाम में से हो या हमारे स्टेट में से हो, इंडिया रिप्रेजेंट करे लोग, ओलंपिक्स में अच्छे मेडल लाए, जो कि हमारे लिए गर्व की बात होती है। मैं आप सभी को शुभकामनाएं देता हूँ, क्योंकि वक्त हो चुका है, बहुत टाइम हुआ है, मैं आगे ज्यादा कुछ नहीं बात करूंगा, वक्त हो चुका है, और मैं सभी को शुभकामनाएं देता हूँ और सबको धन्यवाद देता हूँ। ಧನ್ಯವಾದಗಳು ಸರ್. ಈಗ ಶ್ರೀಯುತ ಜಿತೇಂದ್ರ ಸಿಂಗ್, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ಜೂಡೋ ಅಸೋಸಿಯೇಷನ್, ಇವರು ಒಂದೆರಡು ಮಾತುಗಳು, ಸಮಯ ಆಗಿದೆ, ಮಕ್ಕಳು ಮನೆಗುರುತಾ ಇದ್ದೀರಾ, ಎರಡೇ ಮಾತಲ್ಲಿ ಭಾಷಣ ಮುಗಿಸ್ತಾರೆ. ಶ್ರೀಯುತ ಜಿತೇಂದ್ರ ಸಿಂಗ್, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ಜೂಡೋ ಅಸೋಸಿಯೇಷನ್. स्टेज पे बैठे श्री नारायण पनमती, डीसीपी बेलगाम, श्री अभिजीत यू, कर्नाटक एमेचर जूडो एसोसिएशन प्रेसिडेंट, सुनील आमटेकर, मिस्टर एशिया रेगुलर अवार्डी, डॉक्टर सोनाली सर्वोपत मैम, प्रेसिडेंट बेलगाम एमेचर डिस्ट्रिक्ट एसोसिएशन, प्रकाश मुगली वाइस प्रेसिडेंट, बसवराज कटली वाइस प्रेसिडेंट, जगदीश मंगेरा सर, टेक्निकल चेयरमैन, Everybody, ma'am, all of judo players, audience, media, Karnataka Amateur Judo Association first ओपन स्टेट जुडो चैंपियनशिप बेलगाम के अंदर आयोजन 25 से 27 कर रहे हैं। इसमें 500 पार्टिसिपेंट भाग ले रहे हैं और कर्नाटक से 20 डिस्ट्रिक्ट इसमें पार्टिसिपेशन कर रहे हैं। ये कर्नाटक में ये इतिहास है कि पहली बार इतने बच्चे पार्टिसिपेट कर रहे हैं। इससे पहले इतने बच्चे पार्टिसिपेट कभी नहीं किए थे। ये खुशी की बात है कि ये छोटे छोटे बच्चे, ग्रास रूट के बच्चे आके पार्टिसिपेट कर रहे हैं। इनके पेरेंट्स को भी मैं धन्यवाद बोलना चाहता हूँ। इन बच्चों को एनकरेजमेंट दें और हमारे एसोसिएशन की तरफ से इनको हर तरह की सुविधा दी जाएगी। बेलगाम कर्नाटक का जूडो के क्षेत्र में बहुत ही बड़ा जो नाम किया है, जिसे बेलगाम ओनली बेलगाम डिस्ट्रिक्ट से 400 नेशनल मेडलिस्ट है, 45 इंटरनेशनल पार्टिसिपेट किया है बच्चों ने। इसमें कई तरह के अवार्डी बच्चे हैं, अलग अलग डिपार्टमेंट में जॉब कर रहे हैं। स्कूल कोटा से तो कोचेस लगे हुए हैं, वो भी बेलगाम से ट्रेनिंग लेके यूएस हॉस्टल से लगे हुए हैं। तो आगे हमारा उद्देश्य है कि 2036 जो ओलंपिक डिसाइड हो रहा है इंडिया के अंदर, तो इन्हीं बच्चों में से हमारा प्रयत्न रहे कि ओलंपिक खेले हो और उनको हर तरह की सुविधा दी जाएगी और हर जगह पे हम
कर्नाटक में चाहते हैं कि सेंटर ओपन हो, वहाँ पे अच्छे कोचेज हो, कर्नाटक में अच्छे रेफरी हो, जजेज हो, टेक्निकल जो भी सिस्टम उसको हम इम्प्रूवमेंट करेंगे। और आप सभी से यही निवेदन है कि आप रेगुलर प्रैक्टिस करना है, डिसिप्लिन और फिटनेस और अपना बैलेंस डाइट पे ध्यान देना है। और खासकर जो कोचेज होते हैं उनका रेस्पेक्ट बहुत ही जरूरी है, क्योंकि बेलगाम के अंदर ऐसे ऐसे बच्चे थे, एज ए कोच मैंने काम किया, मैडम ने काम किया, ओलंपिक लेवल के बच्चे थे जो एशियन गेम्स में मेडलिस्ट है, कॉमनवेल्थ में मेडलिस्ट है, एशियन चैंपियंस में मेडलिस्ट है, लेकिन उनको ओलंपिक तक लेके जाने के लिए एक सपोर्ट की जरूरत होती है। वो सपोर्ट में थोड़ा टेक्निकल प्रॉब्लम हुई थी और जो बच्चे स्पोर्ट्स कर रहे हैं वो जैसे कोच बोलते हैं, जब वो कोच एशियन गेम्स मेडल तक लेके जा सकता है तो थोड़ा सा और डिस्टेंस था ओलंपिक मेडल के लिए। तो कुछ बच्चों को जनरल नॉलेज या उनको सही मार्गदर्शन नहीं मिला होगा, वो कंटिन्यू नहीं कर पाए। तो बच्चों से निवेदन है कि जो कोचेज बोलते हैं और जो कोचेज आपको बताते हैं उसको आप 100% समझें और उसको लागू करें और कोचेज का रेस्पेक्ट करें, तभी आपका गेम का इंप्रूवमेंट होगा। फर्स्ट डिसिप्लिन, रेस्पेक्ट द कोच। इसलिए आप रेगुलर प्रैक्टिस में रहना है, अच्छा सा प्रैक्टिस करना है, साथ में अच्छा सा स्टडी करना है, अपने टाइम को यूटिलाइज करना है और जूडो के क्षेत्र में जो भी आपको सहयोग चाहिए हमारे एसोसिएशन आपको सहयोग करेगा। और आप सभी को मेरा हार्दिक ब्लेसिंग है कि आप अच्छे से खेलें और यहाँ से मेडल लेके जाए। ऑल द बेस्ट। ಧನ್ಯವಾದಗಳು, ಧನ್ಯವಾದಗಳು ಜಿತೇಂದ್ರ ಸರ್ ಅವರಿಗೆ. ಜೋರಾದ ಚಪ್ಪಾಳೆ. ಈಗ ಮುಂದಿನ ಬಹಳ ಟೈಮ್ ಆಗಿದೆ ಮಕ್ಕಳಿಗೆ. ಮುಂದಿನ ಒಂದು ಭಾಷಣ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಸೊನಾಲಿ ಸರ್ನೋಬತ್, ಅಧ್ಯಕ್ಷರು ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆಯವರು. बोलो भारत माता की, बोलो भारत माता की। सबको बोर हुआ है क्या? नहीं ना? आज हमारे लिए बहुत अच्छा दिवस है, क्योंकि आज क्या है? आज कारगिल विजय दिवस है। तो हमारे सारे जवानों के लिए एक बार जोरदार तालियां हो जाए। हमारे जवान हर रोज अपना काम करते हैं, इसलिए हमारा जूडो कंपटीशन हो रहा है कि नहीं? हाउ इज द जोश? हाय सर बोला, हाउ इज द जोश? हाउ इज द जोश? हमारे ग्रुप में ओलंपिक के लिए कौन जाएगा? सबका हाथ ऊपर आना चाहिए। यस, दैट्स लाइक माय गर्ल्स एंड बॉयज। तो आज के कार्यक्रम के जो मुख्य अतिथि थे डीसीपी बर्मनी सर, हमारे स्टेट प्रेसिडेंट अभिजीत सर, आज के दूसरे प्रमुख अतिथि मिस्टर एशिया मिस्टर इंडिया सुनील अप्टेकर सर, वाइस प्रेसिडेंट नागराज पाटिल सर, सेक्रेटरी रवि कुमार सर, सेक्रेटरी जितेंद्र सिंह सर, लाइफ टाइम अवार्डी त्रिवेणी मैडम, और आज के ये प्रोग्राम की जो कोऑर्डिनेटर रही है रोहिणी पाटिल, जो जूडो कोच है और नेशनल इंटरनेशनल लेवल पे भी जानी जाती है। इसके साथ ही स्टेज पे जो उपस्थित है डॉक्टर प्रकाश कुबरी सर, हमारे वाइस प्रेसिडेंट, बसवराज कटली सर, लक्ष्मण अदेवली सर, पूजा गावड़े, प्रमोद सूर्यवंशी, संतोष कंगराळकर, नागराज पाटिल, भैरवी मुजुमदार, जितेंद्र सिंह। आज बच्चों के साथ साथ
उनके साथ आए हुए उनके कोच और पेरेंट्स, उसके लिए भी जोरदार ताली होनी चाहिए। बच्चों के साथ साथ हर कंपटीशन में जाना, उनको अच्छा ट्रेन करना, उनका डाइट रखना, उनको लेके जाना is a big time work. Kudos to you all. I really appreciate all your efforts. आज का जो कंपटीशन है बहुत कम समय में हुआ है, बहुत कम समय में उसकी तैयारी हुई है। इसके लिए बैक स्टेज में जो काम कर रहे हैं उन पे मुझे बहुत फक्र है, क्योंकि उन लोगों की वजह से ही आज का ये कंपटीशन मूर्त स्वरूप में आया है। उनके लिए जोरदार ताली होनी चाहिए। जरा जोर से ताली बजाओ। थैंक यू सो मच। आज का ये प्रोग्राम आपने भर भर के रिस्पॉन्स दिया। 500 से ज्यादा स्टूडेंट्स यहाँ पे भागी हुए हैं। आप सबको तहे दिल से शुक्रिया, और हमारी टीम को आपने जो रिस्पॉन्स दिया इसके लिए सारे पेरेंट्स एंड कोच को भी शुक्रिया। आज का कोऑर्डिनेशन बहुत अच्छा हुआ है, ऊंचा हुआ है, इसलिए हमारी टीम को कांग्रेचुलेशंस। थैंक यू सो मच एंड बेस्ट ऑफ लक। ಸೋನಾಲಿ ಸರ್ನೋಬಲ್ ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಮಕ್ಕಳ ಜೊತೆಗೆ ಪೋಷಕರ ಸಹಾಯ ಸಹಕಾರ ಬೇಕೇ ಬೇಕು. ಅದಿದೆ, ಇಲ್ಲಿ ಕಾಣ್ತಾ ಇದೆ. ಧನ್ಯವಾದಗಳು ಮೇಡಮ್. ಬೆಳಗಾವಿ ಜಿಲ್ಲೆಯ ಆಮ್ಚೇರ್ ಜುಡೋ ಸಂಘದ ಸತತ 2 ತಿಂಗಳ ಪ್ರಯತ್ನ ಈ ದಿನ ಅನ್ಕೊಳ್ತೀನಿ. ತಪ್ಪಿದ್ರೆ ಕ್ಷಮೆ ಇರಲಿ, ಯಾಕಂದ್ರೆ ನಾನು ರಾತ್ರಿ ಬಂದು ಇಸ್ಕೊಂಡು ಇವತ್ತು ಬೆಳಗ್ಗೆ ಬಂದು ನಾನು ನಿರೂಪಣೆ ಮಾಡ್ತಾ ಇದ್ದೀನಿ. ತಪ್ಪಾಗಿದ್ರೆ ಕ್ಷಮೆ ಇರಲಿ. ಸತತ 2 ತಿಂಗಳ ಪ್ರಯತ್ನದಿಂದ ಈ ದಿನ ಈ ಕಾರ್ಯಕ್ರಮ ನಡೀತಾ ಇದೆ. ಕರ್ನಾಟಕ ಆಮ್ಚೇರ್ ಜೂಡೋ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಆಯೋಜಿಸಲಾಗಿದೆ. ಇದು ಕಡಿಮೆ ಮಾತಲ್ಲ, ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಮನೆ ಕೆಲಸ, ಸಣ್ಣ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ನಮಗೆ ಬಹಳ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಈ ಎಲ್ಲಾ ಮಹನೀಯರು ಕೂಡ ಸೇರಿ ನಮ್ಮ ಸ್ಪೆಷಲ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಕುಮಾರಿ ರೋಹಿಣಿ ಪಾಟೀಲ್ ಎಲ್ಲರನ್ನು ಒಂದುಗೂಡಿಸುವ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ನಿಮ್ಮ ಈ ಸಮಾಗಮ ಅವರಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜೋರಾದ ಚಪ್ಪಾಳೆ ರೋಹಿಣಿ ಪಾಟೀಲ್ ಅವರಿಗೆ ಹಾಗೂ ಈ ಎಲ್ಲಾ ಮಹನೀಯರಿಗೂ. ತಾನು ಧನದಿಂದ ಈ ಸೇವೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರು ಕೂಡ ಇವರು. ಹಾಗಾಗಿ ತೆರೆ ಮರೆಯಲ್ಲೂ ಕೂಡ ಬಹಳಷ್ಟು ಜನ ಸಹಾಯ ಮಾಡಿದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಮಕ್ಕಳೇ, ಜೋರಾದ ಚಪ್ಪಾಳೆ ಬರಲಿ. ಈ ದಿನ ನೀವು ಕೂತಿದ್ದೀರಾ ಅಂದ್ರೆ ಕಾರಣ ಮೇಡಮ್ ರೋಹಿಣಿ ಪಾಟೀಲ್ ಮೇಡಮ್ ಹಾಗೂ ಈ ಎಲ್ಲ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯವರು. ಈ ಏನೋ ಒಂದು ಕ್ರೀಡೆ ಇದೆ, ಎತ್ತರಕ್ಕೆ ಕೊಂಡೊಯ್ಯುವ ಹಂಬಲ, ಆಸೆ ಇವರ ಒಂದು ಪ್ರಯತ್ನ. ಈ ಒಂದು ಸಣ್ಣ ಈಗ ಹೇಳ್ತೀನಿ. ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ, ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹ ಪಾಶದ ಬಂಧನ. ಬೆಳಕು ಬೀರಲಿ, ಗಂಧ ಹರಡಲಿ, ಉರಿದು ಪ್ರೇಮದ ಚಂದನ. ಹೀಗೆ ನಿಮ್ಮ ಭೇಟಿ ಹಾಗೂ ಇವರೆಲ್ಲರ ಪ್ರಯತ್ನದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಲ್ಲರೂ ಹೋಗಲಿ ಎಂದು ಆಶಿಸುತ್ತಾ ಈಗ ಮುಖ್ಯ ಕಾರ್ಯಕ್ರಮದ ಮುಕ್ತಾಯದ ಅಂತ ವಂದನಾರ್ಪಣಾ ಕಾರ್ಯಕ್ರಮ ಡಾಕ್ಟರ್ ಶ್ರೀ ಪ್ರಕಾಶ್ ಮುಗಳಿ, ಉಪಾಧ್ಯಕ್ಷರು ಹವ್ಯಾಸಿ ಜೂಡೋ ಅಸೋಸಿಯೇಷನ್ ಬೆಳಗಾವಿ ಜಿಲ್ಲೆ, ಇವರಿಂದ ವಂದನಾರ್ಪಣಾ ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಮಕ್ಕಳೇ. ನಮಸ್ಕಾರ. ಈಗ ಕೆಲವೇ ಸಮಯದಲ್ಲಿ ನಾವೊಂದು ಡೆಮಾನ್ಸ್ಟ್ರೇಷನ್ ಇದೆ. ಈಗ ನೀವು ಡೆಮಾನ್ಸ್ಟ್ರೇಷನ್ ಮತ್ತೆ ಡೆಮಾನ್ಸ್ಟ್ರೇಷನ್ ಫೈಟ್ಸ್ ಇದೆ. ನಾವು ಹೇಳಿರ್ಬೇಕು. ಕಾವೇರಿ, ಪ್ರೇಕ್ಷಾ, ಗಂಗಯ್ಯ, ಬಸಲಿಂಗಯ್ಯ, ಸಂಜನಾ ಶೆಟ್, ಈ
पेरेंट्स को बहुत तकलीफ हो रही है बैठ के 3 मिनट लास्ट है फिर खत्म हो जाएगा आप खेलिए आप अपना वर्कआउट वार्म अप और तैयार हो सकते हो खेलने के लिए। आज का ये जो फंक्शन होने जा रहा है जो कंपटीशन होने जा रहा है इसका थॉट 7 महीने पहले रोहिणी जी ने रखा और सब लोग फिर हम जुड़ के उसको करना चालू किए। इस काम में बहुत लोगों का मेहनत लगा है और उसका रंग आज सबको दिख रहा है। आज के इस फंक्शन को जो चीफ गेस्ट होकर के आए थे हमारे जो डीसीपी साहब वर्मनी सर उनको तहे दिल से शुक्रिया अदा करते हैं क्योंकि उन्होंने अपने बिजी शेड्यूल से टाइम निकाल के यहाँ आए। और हमारे अपडेकर सर आपको बहुत ही मोटिवेशनल स्पीच देके आपको समझाया कि क्यों स्पोर्ट्स जरूरी है और एक्सरसाइज जरूरी है। थैंक यू सुनील अपडेकर जी, थैंक यू वेरी मच। हमारे स्टेट एसोसिएशन के जो प्रेसिडेंट है अभिजीत जी वो बेंगलुरु से ट्रैवल करके आए हैं अपना सारा काम साइड में रखिए। थैंक यू वेरी मच अभिजीत जी। वैसे ही सेक्रेटरी जी रवि कुमार जी थैंक यू आप साथ में आए और हमें बढ़ावा दिया इस इवेंट को हम करने जा रहे हैं। श्री यतीश मंगेरा जी मुंबई से यहाँ आए हैं देखने के लिए कि वेलकम में कर्नाटक से सारे बच्चे आके कैसे ये जुड़ो होता है क्योंकि वो अंतरराष्ट्रीय लेवल पे जुड़ो से जुड़े हुए हैं और जुडो के लिए बहुत काम कर रहे हैं। जुडो फेडरेशन ऑफ इंडिया से है और इंटरनेशनल जुडो फेडरेशन से भी वो ताल्लुक रखते हैं। थैंक यू मंगेरा सर, थैंक यू फॉर टेकिंग आउट टाइम टू बी विद अस। स्टेट वाइस प्रेसिडेंट नागराज पाटिल जी जो स्टेट में अभी बहुत सारा उनके प्लान्स हैं जो लीडरशिप के साथ में काम करने जाने वाले हैं वो हमारे डिस्ट्रिक्ट एसोसिएशन के लिए एक्टिव मेंबर रहे हैं। थैंक यू वेरी मच नागराज पाटिल फॉर ऑल योर सपोर्ट and being here with us. श्री जितेंद्र सिंह जी और त्रिवेदी जी के बारे में ज्यादा बोलने की जरूरत नहीं है, राइट? वो पीछे से खड़े हैं स्ट्रॉन्ग सपोर्ट लेके हम सबको बोलते हैं आप करते रहो जो भी सपोर्ट रहेगा गाइडेंस रहेगा हम करते रहेंगे। श्री जितेंद्र जी सेक्रेटरी है स्टेट एसोसिएशन में और हमारे इस एसोसिएशन में भी तो उनका सपोर्ट उनका गाइडेंस और त्रिवेदी जी का सपोर्ट ये इवेंट हम आज देख रहे हैं इस कलरफुल वे में। Thank you Triveni ji, thank you Jitendra ji for all your support and रोहिणी जी जो बैक स्टेज रहेंगे यहाँ ना आके आपको दिखते नहीं है बट सबके पीछे उनका बहुत ही इम्पोर्टेंट योगदान रहा है और जो बच्चे उनके अंडर में सीख रहे हैं वो तो जानते हैं मैडम कैसे सबको दिखा रहे हैं और उनके साथ में जो पुतुजा जी है दोनों मिलके वेलकम के बच्चों को एक नेक्स्ट लेवल प्रिपरेशन के लिए तैयार कर रहे हैं। थैंक यू रोहिणी जी, थैंक यू पुतुजा जी एंड थैंक्स टू ऑल आवर डिस्ट्रिक्ट एसोसिएशन मेंबर्स without whom this event was impossible and what began as an idea 6 months back we are able to see it as a colorful event today and this is just the beginning। ये बस शुरुआत है, जैसे बोलते हैं ये तो ट्रेलर है, पिक्चर तो अभी बाकी है। So thank you very much, wish you all the best, may the best player win, may the best judoka win। Thank you। ಮಗ ಒಂದೊಂದು ಲೈನ್ ಅಲ್ಲಿ ಹಾಕ್ತಾ ಹೋಗ್ಬೇಕು ಸೈಡ್ ಅಲ್ಲಿ ಒಬ್ಬ ಬೇರೆ ಅಲ್ಲಿ ಹೋಗ್ಬೇಕು ಎಲ್ಲರೂ
Please give a big clap to all of them. They are showing the basics of judo to you. All judokas of all districts, please give them a very big hand. Audience, I hope you like all what the basic judokas are doing here. This is the fitness for judo. This is the way for staying all the competitions.
According to the given techniques, the codes, you are given a econ, Mercalli or a Econ is the highest technique. अब हम आपको सेल्फ डिफेंस के प्रात्यक्षिक दिखाएंगे।